ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗಂತೂ ಹಸಿ ವಟಾಣಿ ಸೀಸನ್ ಅದ್ರಿ. ಆ ವಟಾಣಿಯಿಂದ ನೀವೇನು ಪಲ್ಯನೂ ಮಾಡ್ಕೊಂಡಿರ್ತೀರಿ ಅಥವಾ ಹೊಸ ಹೊಸ ಸ್ನ್ಯಾಕ್ಸ್ಗಳನ್ನು ಟ್ರೈ ಮಾಡಿರ್ತೀರಿ ಮತ್ತು ನೀವೇನು ಪರಾಠನೂ ಮಾಡ್ಕೊಂಡಿರ್ತೀರಿ. ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ರೀ. ನೀವು ಎಲ್ಲ ರೆಸಿಪಿ ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲನೇ ತೊಗೊರಿ. ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಿ ರೀ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೊಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ರೀ. ಇಲ್ಲಂದ್ರೂ ನೀವಿಲ್ಲಿ ಅರ್ಧ ಬಟ್ಲಾಗಷ್ಟು ಮೊಸರನ್ನಾದ್ರೂ ಹಾಕ್ಬೋದು ರೀ, ನಡೀತದೆ. ಒಂದೊಂದ್ಸಲ ಮೊಸರು ಇರುವುದಿಲ್ಲ, ಆದರೆ ನಿಂಬೆಹಣ್ಣಂತೂ ಇದ್ದೇ ಇರ್ತದೆ. ಅದಕ್ಕಾಗಿಯೇ ನಾನು ನಿಂಬೆಹಣ್ಣಿನ ರಸವನ್ನು ಹಾಕಿನೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿರಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಟಾಗ್ಲಾರ್ದಂಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ರೀ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು, ಯಾವ ರೀತಿ ಇರಬೇಕಂತ ಹೇಳಿ ನಾನು ತೋರಿಸ್ತೀನಿ ರೀ. ಇಲ್ಲಿ ನೀವು ಗೋಧಿ ಹಿಟ್ಟಿನ ಬದಲಿ ಕಡಲೆ ಹಿಟ್ಟನ್ನಾದ್ರೂ ಹಾಕ್ಬೋದು ರೀ, ನಡೀತದೆ. ನೋಡಿ, ಒಬ್ಬರು ಕಡಲೆ ಹಿಟ್ಟು ಆ್ಯಸಿಡಿಟಿ ಅದು ಆಗ್ತದೆ ಥರ, ಆದರೆ ಗೋಧಿ ಹಿಟ್ಟಂತೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಗೋಧಿ ಹಿಟ್ಟಿನಲ್ಲೇ ಮಾಡಿ ತೋರಿಸಾತೀನಿ ರೀ. ನೋಡಿ, ಈ ರೀತಿ ಇರಬೇಕು ರೀ ಹಿಟ್ಟು ರವೆ ಏನಾಗಲಿ ರೀ, ಒಂದು ನೆನೆಲಿ ರೀ, ಒಂದು 5 ನಿಮಿಷ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೇನೆ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜದ್ದು 1 ಈರುಳ್ಳಿಯನ್ನು ಹಾಕಿದ್ದೀನಿ ರೀ. ಇದಕ್ಕೆ 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡಿರಿ. 1 ಬಟ್ಲಾಗಷ್ಟೇ ಹಸಿ ವಟಾಣಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ನಿಮ್ಮ ಸೊಂಪು ಫ್ಲೇವರ್ ಇಷ್ಟ ಅಂದರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕ್ಬೋದು ರೀ, ನಡೀತದೆ. ಈಗ ಇದನ್ನು ನೀರು ಹಾಕದೇನೆ ತರಿಯಾಗಿನೇ ಗ್ರೈಂಡ್ ಮಾಡ್ಕೊತೀನಿ ರೀ. ನೀರು ಹಾಕಬೇಡ್ರಿ. ನೋಡಿ, ನೀರು ಹಾಕದೇನೆ ತರಿಯಾಗಿನೇ ಇದೇ ರೀತಿನೇ ಇರ್ಬೇಕು ನೋಡಿರಿ. ಆ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಾಣಕತ್ತಾವಲ್ಲ, ಇದೇ ರೀತಿನೇ ಗ್ರೈಂಡ್ ಮಾಡ್ಕೊರಿ. ತುಂಬ ಫೈನ್ ಪೇಸ್ಟ್ ಥರನೂ ಮಾಡ್ಕೋಬೇಡ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ಈಗ ಹಿಟ್ಟು ನೋಡಿರಿ, ಇದೇಗಿನ ಸಿಕ್ಕಿತ್ತನೂ ಈಗ ಮತ್ತೊಂದು ಸ್ವಲ್ಪ ಗಟ್ಟಿ ಆಗಿದ್ರಿ. ಆ ರವೆ ಏನಾಗಿರ್ತದೆ, ನೀರನ್ನು ಹೀರ್ಕೊಂಡಿರ್ತದೆ. ಈಗ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕ್ಬೋದು. ಆದರೆ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಪೇಸ್ಟ್ನಲ್ಲಿ ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಈ ಪೇಸ್ಟನ್ನು ಮಾಡಿದ್ದೀನಿ, ಹಾಕಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ, ತುಂಬ ಗಟ್ಟಿ ಅನ್ಸಕತ್ತಿತ್ತಂದ್ರೆ ಅಷ್ಟೇ ನೀರನ್ನು ಹಾಕೋಬೇಕ್ರಿ. ನೀರನ್ನು ನೋಡಿ ಹಾಕೋರಿ, ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ. ನೋಡಿ, ಅದಕ್ಕೆ ಫಸ್ಟನ್ನು ಹಿಟ್ಟು ತುಂಬ ತೆಳು ಮಾಡಬಾರ್ದು ರೀ. ನೋಡಿ, ಗಟ್ಟಿ ಅನ್ಸಕತ್ತದ ಇದು ಹಿಟ್ಟು. ಇನ್ನೊಂದು ಸ್ಪೂನ್ ಆಗಷ್ಟೇ ಇದು ನೀರನ್ನು ಹಿಡಿಸ್ತದೆ ರೀ. ಇಲ್ಲಿ ಉಪ್ಪು ಹಾಕಿಲ್ಲ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಫಸ್ಟ್. ನೋಡಿ, ಆ ಮಿಕ್ಸಿ ಜಾರ್ನಲ್ಲಿ ಹಾಕಿನೇ ಇನ್ನೊಂದು ಸ್ಪೂನ್ ಅಥವಾ 2 ಸ್ಪೂನ್ ಆಗಷ್ಟು ಇಷ್ಟೇ ನೀರನ್ನು ಹಾಕೋರಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದನ್ನು ತುಂಬ ತೆಳು ಇರಬಾರ್ದು. ಇದನ್ನು ಈ ರೀತಿ ತೋರಿಸ್ತೀನಿ ನೋಡಿ, ನಾನು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಈ ಹಿಟ್ಟು. ನೋಡಿ, ಇದೇ ರೀತಿಯೇ ಇರಬೇಕು. ಈಗ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ. ಇಲ್ಲೊಂದು ತಾಟನ್ನು ತೊಗೊಂಡಿದ್ದೀನಿ ರೀ ನಾನಿಲ್ಲಿ. ನೀವು ಡೋಕ್ಲಾ ಪ್ಲೇಟನ್ನಾದರೂ ತೊಗೋಬೋದು. ಸ್ಟೀಮ್ ಮಾಡೋಕ್ಕೆ ನೀವು ಯಾವುದೇ ರೀತಿ ನಿಮಗೆ ಕಂಫರ್ಟೇಬಲ್ ಯಾವುದೈತಲ್ಲ ಅದನ್ನು ತೊಗೊರಿ, ನಡೀತದೆ. ಅಥವಾ ಕೇಕದು ಮೋಲ್ಡ್ ಇರ್ತಾವಲ್ರಿ, ಅದನ್ನಾದ್ರೂ ತೊಗೊಂಡು ನಡೀತದೆ ರೀ. ಇದಕ್ಕೊಂದು ಸ್ವಲ್ಪ ಈ ಎಣ್ಣೆ ಹಚ್ಚಿ ಏನು ಮಾಡ್ತದೆ, ಎಣ್ಣೆ ಹಚ್ಕೊತಾ ಇದ್ದೀನಿ. ಇದನ್ನು ನೋಡಿ, ಇದನ್ನು ಎಣ್ಣೆದಿಂದ ಗ್ರೀಸ್ ಮಾಡೀನಿ. ಈಗ ನೋಡಿ, ಇದಕ್ಕೊಂದು ಚಿಟಿಕೆನೆ 1/4 ಟೀ ಸ್ಪೂನ್ ಆಗಷ್ಟೇ ಸೋಡಾನ ಹಾಕ್ತಾಯಿದ್ದೀನಿ. ನೋಡಿ, ಅಂದ್ರೆ ಸ್ವಲ್ಪ ಹಾಕಲಿಲ್ಲ ಅಂದ್ರೆ ಏನಾಗ್ತೈತಿ, ಅದು ಹಿಟ್ಟೇನ ಹಸಿ ಬೇಯ್ದ ಮೇಲೂ ಹಸಿ ಅದೇನೋ ಅನ್ನಿಸ್ತಿರ್ತದೆ. ಅದಕ್ಕೆ ಚೂರು ಚೆನ್ನಾಗಿ ಉಮ್ಕೊಯ್ತದೆ ರೀ ಅದು ಹಿಟ್ಟು. ಅದು ಈಗ ನೋಡಿ, ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಹಿಟ್ಟನ್ನು. ನೋಡಿ, ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಆದರೆ ಇನ್ನೊಂದು ಚೂರು ಹಾಕ್ತೀನಿ, ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ. ನೀವು ಎಳ್ಳನ್ನಾದರೂ ಹಾಕ್ಬೋದು, ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ಬೋದು. ನೋಡಿ, ಈಗ ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕೈಲಕ್ಕೆ ಇಟ್ಟಿದ್ದೀರಿ ನಾನು. ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟರೆ ಒಂದು 10 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ತೊಗೋತೀನಿ. 10 ನಿಮಿಷ ಆಗಿದೆ ನೋಡಿ. ಸ್ಟೀಮ್ ಆದಮೇಲೆ ಹಿಟ್ಟಿನ ಕಲರು ಚೇಂಜ್ ಆಗಿದ್ರೆ ಚೆನ್ನಾಗಿ ಹಿಟ್ಟನ್ನು ಬೇಯ್ದತ್ತೆ ನೋಡಿರಿ. ನೀವು ಟೂತ್ ಪಿಕ್ಲೇನೂ ಚೆಕ್ ಮಾಡ್ಬೋದು. ಹಿಟ್ಟೆಲ್ಲ ಏನಾಗಿದ್ರೆ ಚೆನ್ನಾಗಿ ಬೇಯ್ದದು. ಈಗ ಇದನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಆರಲಿ ರೀ. ಆರಿದ್ಮೇಲೆ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ, ಆ ಎಣ್ಣೆ ಹಚ್ಚೋದ್ರಿಂದ ಏನಾಗ್ತೈತಿ, ಬೇಗನೆ ಈ ಥರ ಏನು ಮಾಡ್ತದ್ರಿ, ಪ್ಲೇಟನ್ನು ಬಿಟ್ಬಿಡ್ತದ್ರಿ. ನೋಡಿ, ನಿಮಗೆ ಯಾವ ಶೇಪ್ದಲ್ಲಿ ಬೇಕು ನೀವು ಆ ಶೇಪ್ದಲ್ಲಿನೇ ಕಟ್ ಮಾಡ್ಕೋಬೋದು, ನಡೀತದೆ. ನೀವು ಇಲ್ಲಿ ಪಿಜ್ಜಾ ಥರನೂ ಕಟ್ ಮಾಡ್ಕೋಬೋದು, ಅಥವಾ ಸಣ್ಣ ಸ್ಕ್ವೇರ್ ಆಗಿನೂ ಕಟ್ ಮಾಡ್ಕೋಬೋದು,
ನಡೀತದೆ. ಇವು ಢೋಕಳ ಅದು ಇರ್ತಾವಲ್ಲ ಅದೇ ಥೀರನ್ನು ಮಾಡ್ಬೋದು ನೋಡಿ. ನಾನು ದೊಡ್ಡ ದೊಡ್ಡ ಆಗಿನೇ ಪೀಸ್ಗಳನ್ನಾಗಿನೇ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ. ಇಲ್ಲ ನೀವು ಚಿಕ್ಕ ಚಿಕ್ಕ ಪೀಸ್ಗಳು ಬೇಕಂದ್ರೆ ಆ ರೀತಿನೂ ಮಾಡ್ಕೊಂಡು ನಡೀತದೆ ನೋಡಿ. ನಮ್ಗೆ ಹೆಲ್ದಿನೇ ಬೇಕು, ಎಣ್ಣೆನೇ ಬೇಡ ಅಂದರೆ ನೀವು ಇದನ್ನು ಬಿಸಿ ಬಿಸಿ ಇದನ್ನೇನು ಮಾಡ್ಬೋದು ನೋಡಿ. ಎಷ್ಟು ಸಾಫ್ಟಾಗಿಯೇ ಬಂದವು. ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ನೀವು ಸೆಜ್ವಾನ್ ಚಟ್ನಿ ಜೊತೆನೂ ತಿನ್ಬೋದು ರೀ, ತುಂಬಾ ಇಲ್ಲ ಸ್ವಲ್ಪ ಎಣ್ಣೆ ನಡೀತದಂದ್ರೆ ನೀವೇನು ಮಾಡ್ಬೋದು, ಶಾಲೋ ಫ್ರೈ ಮಾಡ್ಕೋಬೋದು. ಇಲ್ಲ ಎಣ್ಣೆ ನಡೀತದಂದ್ರೆ ನೀವು ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿರಿ ಸ್ಕ್ವೇರ್ ಶೇಪ್ದಲ್ಲಿ, ಡೀಪ್ ಫ್ರೈ ಮಾಡಿಬಿಟ್ಟು ತಿನ್ಬೋದು. ಕ್ರಿಸ್ಪಿಯಾಗಿರ್ತವೆ ರವೆ ಹಾಕಿರೋದ್ರಿಂದ. ನಾ ಈಗ ಶಾಲೋ ಫ್ರೈ ಮಾಡೋಕ್ಕಿದ್ನಿ ಅದಕ್ಕೊಂದು 4 ಸ್ಪೂನಾಗಷ್ಟು ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕೂ ಇಟ್ಟಿದ್ದೆ ರೀ. ಇದಕ್ಕೊಂದು ಸ್ಪೂನಾಗಷ್ಟೇ ನಾನು ಮಾಡ್ತೀನಿ ಬಿಳಿ ಎಳ್ಳೆನ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಅಂತೇಳಿ. ಇಲ್ಲಾಂದ್ರೆ ನೀವು ಹಿಟ್ಟಿನಲ್ಲಿನೂ ಹಾಕ್ಬೋದು. ಈಗ ಇದನ್ನು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೊಳ್ಳಿ ನೋಡಿ. ಕೆಂಪಗಾಗೋವರೆಗೂ ಎಲ್ಲ ಸೈಡ್ಸ್ನಿಂದ ಬೇಯಿಸ್ಕೊತೀನಿ ನೋಡಿ. ಆ ರವೆಯಿಂದ ಏನಾಗಿರ್ತದೆ, ಹೊರಗಡೆ ಲೇಯರ್ ರೀತಿ ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಮಾಡಿಕೊಂಡ್ರೆ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಇರ್ತದೆ ರೀ ನೋಡಿ. ಇಲ್ಲ ನಿಮ್ಗೆ ಗೋಧಿ ಹಿಟ್ಟು ಬೇಡ ಅಂದ್ರೆ ನೀವು ಇಲ್ಲಿ ಗೋಧಿ ಹಿಟ್ಟಿನ ಬದಲು ಏನು ಮಾಡ್ಬೋದು, ಕಡಲೆ ಹಿಟ್ಟನ್ನಾದರೂ ನೋಡಿರಿ ಈ ರೀತಿ ನಾನು ಎಲ್ಲ ಸೈಡ್ಸ್ದಿಂದಲೂ ಕೆಂಪಗಾಗೋವರೆಗೂ ನೋಡಿರಿ ಶಾಲೋ ಫ್ರೈ ಮಾಡೀನಿ. ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತದೆ ನೋಡಿ. ಈ ರೀತಿ ಎಲ್ಲನೂ ಚೆನ್ನಾಗಿದೆ ನೋಡಿ. ಏನಾಗ್ತದೆ, ಹಸಿ ಬಟಾಣಿ ಪಲ್ಯ ಪರಾಟ ಅದು ಮಾಡ್ಕೊಂಡಿರ್ತೀವಿ, ಅದ್ರ ಮಕ್ಳಿಗೆ ತಿನ್ನಂದ್ರೆ ಆ ರೀತಿ ತುಂಬೊಬ್ಬರು ಪಲ್ಯನೂ ಜಾಸ್ತಿ ತಿನ್ನಲ್ಲ. ಈ ರೀತಿ ರುಬ್ಬಿ ಹಾಕಿಬಿಟ್ಟು ಮಾಡಿ ಮಕ್ಳಿಗೆ ಹೆಲ್ದಿಯಾಗಿನೂ ಕೊಡ್ಬೋದು ನೋಡಿ. ತುಂಬ ಬಿಸಿ ಅದಾವ್ರಿ, ಒಂಚೂರು ಆರ್ಲಿ ನಾನು ನಿಮಗೆ ಕಟ್ ಮಾಡಿಬಿಟ್ಟೆ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ. ಇದು ಗೋಧಿ ಹಿಟ್ಟು, ರವೆ, ಹಸಿ ಬಟಾಣಿ ಹಾಕಿ ರುಬ್ಬಿ ಮಾಡಿದೆ ಅಂತ ಹೇಳಿ ಅನ್ಸುತ್ತೆ ನೋಡಿ. ರವೆಯಿಂದ ಹೊರಗಡೆ ಲೇಯರ್ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಕಾಣುತ್ತದೆ ನೋಡಿ. ಸೆಜ್ವಾನ್ ಚಟ್ನಿ ಜೊತೆ ಸಾಸ್ ಜೊತೆ ನೀವು ಇದನ್ನೇನು ಮಾಡ್ಬೋದು, ಸರ್ವ್ ಮಾಡ್ಬೋದು. ನನಗೆ ಇದನ್ನು ಏನು ಮಾಡ್ತೀವಿ, ಸಾಸ್ ಜೊತೆಗೆ ಸರ್ವ್ ಮಾಡ್ತೇವೆ. ಇಲ್ಲ ಗ್ರೀನ್ ಚಟ್ನಿ ಇದ್ರೆ ನೀವು ಗ್ರೀನ್ ಚಟ್ನಿ ಜೊತೆನೇ ತಿನ್ಬೋದು. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಗೋಧಿ ಹಿಟ್ಟು, ರವೆ, ಹಸಿ ಬಟಾಣಿಯಿಂದ ಮಾಡಿರುವ ಢೋಕಳ ಅಂತಲೂ ಕರಿಬೋದು. ಅಥವಾ ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವು ಇನ್ನೊಂದು ಕಮೆಂಟನ್ನು ಮಾಡಿ ನಿಮಗೆ ತಿಳಿಸ್ರಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ತೊಗೊಂಡಿನಿ. ಉದ್ದಿನ ಕಾಳನ್ನಾದರೂ ತೊಗೋಬೋದು. ನಾನು ಇದನ್ನು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ. ಈಗ ಈ ಉದ್ದಿನ ಬೇಳೆ ಚೆನ್ನಾಗಿ ನೆಂದವು ಮತ್ತು ಇದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಆ ಬೇಳೆಯನ್ನು ನೆನೆ ಹಾಕಿದ್ದೆಲ್ಲ ಮತ್ತು ನೆನೆ ಹಾಕೋ ಮುಂದೆ ಬೇಳೆಯನ್ನು ತೊಳೆದ್ಬಿಟ್ಟು ನೆನೆ ಹಾಕಿನ್ರಿ. ಆ ನೀರನ್ನು ಏನು ಮಾಡಿದ್ದೀನಿ ಎಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, ಒಂದು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ಜೀರಿಗೆ, 1 ಸ್ಪೂನಾಗಷ್ಟು ಕಸೂರಿ ಮೆಂತಿ, 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಹಸಿಮೆಣ್ಸಿಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ನೀರು ಹಾಕ್ತೇನೆ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ನೋಡಿ. ನೀರು ಹಾಕ್ತೇನೆ ಗ್ರೈಂಡ್ ಮಾಡೀನಿ. ಉದ್ದಿನ ಬೇಳೆ ಆಲ್ರೆಡಿನೇ ತುಂಬಾ ಜಿಗಿಟ್ಟಿರ್ತದೆ ಅದು ನೋಡಿ, ತುಂಬ ಜಿಗಿ ಇರ್ತದೆ ನೋಡಿ. ಈ ರೀತಿ ಸ್ವಲ್ಪ ಬೇಳೆ ಹತ್ತಬೇಕು, ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಡಿನಿ. ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೋಬೇಕ್ರಿ ಇದನ್ನು. ಆಮೇಲೆ ಬೇಳೆ ಒಳಗಿಂದನೂ ಕಂಪ್ಲೀಟಾಗಿ ನೀರು ತೆಗೆದುಬಿಟ್ಟೇ ತೊಗೋಬೇಕ್ರಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆಯನ್ನು ಮಿಕ್ಸಿಗೆ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. 2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕ್ಬೋದು. ಈಗ ಉದ್ದಿನ ಬೇಳೆ ಏನು ಪೇಸ್ಟ್ ಮಾಡ್ಕೊಂಡಿನಲ್ರಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನೀರು ಹಾಕ್ತೇನೆ ತರಿಯಾಗಿನೇ ಗ್ರೈಂಡ್ ಮಾಡಿನೇ ತೊಗೋಬೇಕ್ರಿ ಇದನ್ನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ಆ ಉದ್ದಿನ ಬೇಳೆ ಎಲ್ಲ ಹಿಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಆಗಲಿ ರೀ. ಇದಕ್ಕೀಗ ಸ್ವಲ್ಪ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸಿ ತೊಗೋಬೇಕ್ರಿ. ಚಪಾತಿ ಥರ ಸಾಫ್ಟ್ ಅಲ್ಲ, ಗಟ್ಟಿಯಾಗಿಯೇ ಕಲಿಸ್ಬೇಕ್ರಿ ನೋಡಿ. ನಾನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ನೀರನ್ನು ಹಾಕಿ ಕಲಿಸ್ರಿ, ಒಮ್ಮೆಲೆ ನೀರನ್ನು ಹಾಕ್ಬೇಡ ನೋಡಿರಿ. ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕ್ರಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಡ್ತೀನಿ ರೀ. ಇದನ್ನು ಮುಚ್ಚಿ ತೆಗೆದಿಡ್ತೀನಿ. ಒಂದು 10 ನಿಮಿಷ ಹಿಟ್ಟು ಇದು ಚೆನ್ನಾಗಿ ನೆನಿಲ್ರಿ. ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಪಲ್ಯವನ್ನು ಮಾಡ್ತಾಯಿದ್ದೀನಿ ನಾನು. ಆಲೂಗಡ್ಡೆ ಪಲ್ಯನೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಇಲ್ಲಾರ್ದೇ ಮಾಡ್ತಾಯಿದ್ದೀನಿ ರೀ.
ಈಗ ಪ್ಯಾನ್ಗೆ ನಾನು 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನಾಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರ್ತದೆ ಹಾಕ್ರಿ. ಒಂದು ಒಣ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ಫ್ರೈ ಮಾಡ್ಕೊತೀನಿ ರೀ. ಮತ್ತು ಹಿಂಗೆ ಏನಾಗ್ತದೆ ಬೇಗನೆ ಸೀದ್ ಹೋಗ್ತದೆ ನೋಡಿ. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇರಲಾರ್ದೇ ನಾನು ಆಲೂ ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ನು ಮಾಡ್ಬೋದು. ಸ್ವಲ್ಪ ಹಸಿ ಶುಂಠಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ನೀವು ತುರಿದು ಬಿಟ್ಟು ಹಾಕ್ಬೋದು. ಇನ್ನೊಂದು ಅರ್ಧ ಸ್ಪೂನಾಗಷ್ಟು ಕಸೂರಿ ಮೆಂತ್ಯನ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ತೀನಿ. ಹಸಿ ಶುಂಠಿ ಅದು ಸ್ವಲ್ಪನೇ ಹಸಿ ವಾಸನೆ ಹೋಗೋವರೆಗೂ ಬೇಯಿದ್ರೆ ಸಾಕ್ರಿ ನೋಡಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದರಿಂದ ಏನಾಗ್ತೈತೆ ಅಂದರೆ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಾಗ್ತದೆ ರೀ ನೋಡಿ. ಇದನ್ನು ಆ ಎಣ್ಣೆ ಒಳಗನೆ ಏನು ಮಾಡ್ಕೋಬೇಕು ರೀ, ಫ್ರೈ ಮಾಡ್ಕೋಬೇಕು. ಆ ಹಸಿ ವಾಸನೆ ಹೋಗೋವರೆಗೂ ಆ ಕಡಲೆ ಹಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಹುರಿಬೇಕು ರೀ. ಅದು 1 ಸ್ಪೂನಾಗಷ್ಟೇ ಹಾಕೀನಿ ರೀ, ಭಾಳದೂ ಹಾಕಬೇಡ್ರಿ. ಇದಕ್ಕೊಂದು ಸ್ವಲ್ಪ ಅರಿಶಿನ, ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ, ಇದ್ರ ತಕ್ಕಂಗೆ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡ್ತಿದ್ರಂದರೆ ಈ ಮಸಾಲೆಗಳನ್ನ ಎಲ್ಲ ಏನು ಮಾಡಿರಿ, ಡಬಲ್ ಆಗಿ ಹಾಕೋರಿ. ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಕೊಂಡಿದ್ದೀನಿ, ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರೂ ಸೀದ್ ಹೋಗ್ತೈತಿ. ಇಲ್ಲಿ 1 ಟೊಮ್ಯಾಟೋನ ರುಬ್ಬಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಅಥವಾ ತುರಿದು ಬಿಟ್ಟು ಹಾಕ್ಬೋದು. ನೀವು ಟೊಮ್ಯಾಟೊ ಇಲ್ಲಂದ್ರೂ ಮಾಡ್ಬೋದು ರೀ, ನಾನು ಅದನ್ನು ಮುಂದೆ ಹೇಳ್ತೀನಿ. ಈಗ ಆ ಟೊಮ್ಯಾಟೊನು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ. ಹಾಗೆಯೇ 1 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಮತ್ತು ಮುಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಟನು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ. ಟೊಮ್ಯಾಟೊ ಹಸಿ ವಾಸನೆ ಇರಬಾರ್ದು, ಚೆನ್ನಾಗಿ ಬೇಯ್ದ್ರೆ ಗ್ರೇವಿ ಟೇಸ್ಟ್ ಚೆನ್ನಾಗಾಗ್ತೈತಿ ನೋಡಿ. ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಗರಂ ಮಸಾಲನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ. ನಾನೀಗ ಕಡಿಮೆ ಪ್ರಮಾಣದಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಇಷ್ಟಿಷ್ಟೇ ಹಾಕ್ತೀನಿ. ನೀವು ಜಾಸ್ತಿ ಮಾಡೋರಿದ್ರೆ ಎಲ್ಲ ಮಸಾಲೆನ ಏನು ಮಾಡಿರಿ, ಡಬಲ್ ಆಗಿ ಹಾಕಿರಿ ನೋಡಿ. ಇಲ್ಲಿ ನಾನೇ 1 ಸಣ್ಣ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಆಮ್ಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ ಹುಳಿಗಾಗಿ ಇನ್ನೊಂದು ಸ್ವಲ್ಪ. ಇಲ್ಲ ನಮ್ಮ ಕಡೆ ಟೊಮೆಟೊ ಇಲ್ಲ ಅಂದರೆ ನೀವು ಇದನ್ನು ಜಾಸ್ತಿ ಹಾಕಿರಿ, ಅಂದರೆ ಡಬಲ್ ಹಾಕಿರಿ. ಆವಾಗ ಟೊಮೆಟೊ ಇಲ್ದೂ ಇದನ್ನು ಮಾಡ್ಬೋದು. ಇಲ್ಲಿ ಸಣ್ಣ 2 ಆಲೂಗಡ್ಡೆನ ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಈಗೆಲ್ಲ ಮಸಾಲೆ ಜೊತೆ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ಕೊಳ್ರಿ. ಇನ್ನೊಂದು ಸ್ವಲ್ಪ ಕಸೂರಿ ಮೆಂತಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಹಾಕ್ತಾಯಿದ್ದೀನಿ ರೀ ನಾನು ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಾನು 2 ಆಲೂಗಡ್ಡೆದ ಪಲ್ಯಕ್ಕೆ ಇಷ್ಟಷ್ಟೇ ಮಸಾಲೆ ಹಾಕಿದ್ದೀನಿ. ನೀವು ಜಾಸ್ತಿ ಇದ್ರೆ ಎಲ್ಲ ಡಬಲ್ ಹಾಕೋರಿ. ಈಗ ನೀರನ್ನು ನೋಡಿರಿ, ಗ್ರೇವಿ ಈಗ ಕಡಲೆ ಹಿಟ್ಟದಿಂದ ಗ್ರೇವಿನೂ ಇದೇನಾಗ್ತದೆ ರೀ, ಆರಿದ ಮೇಲೆ ಗಟ್ಟಿನೇ ಆಗ್ತಿರ್ತದೆ. ಅದಕ್ಕೆ ನೀರನ್ನು ಕರೆಕ್ಟಾಗಿ ನೋಡಿ ಹಾಕೋರಿ. ನೀರು ಹಾಕಿದ್ಮೇಲೆ ಉಪ್ಪು ಕಡಿಮೆ ಅನ್ಸಾತಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟೆ ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ ನೋಡಿ. ಆ ಕಡಲೆ ಹಿಡ್ದಿನ ಗ್ರೇವಿ ಟೇಸ್ಟ್ನೂ ಚೆನ್ನಾಗಾಗ್ತದೆ ಮತ್ತು ಇದು ಇನ್ನೂ ಆರಿದ ಮೇಲೂ ಗಟ್ಟಿ ಆಗ್ತಿರ್ತದೆ. ಈಗ ಪಲ್ಯ ಅಂತೂ ಇದು ಬೇಯ್ದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಆಲೂ ಪಲ್ಯ ರೆಡಿಯಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲರದೆ ಇದು ನೀವು ಇದ್ರ ಜೊತೆ ಅಷ್ಟೇ ಅಲ್ಲ, ಚಪಾತಿ ಅನ್ನದ ಜೊತೆನೂ ತಿನ್ಬೋದು. ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು ನೋಡಿ. ಈಗ 10 ನಿಮಿಷ ಆಗಿದ್ರಿ ನೋಡಿ. ಹಿಟ್ಟನ್ನು ಚೆಂದಂಗೆ ನೆಂದದ್ರಿ. ಫಸ್ಟನ್ನೇ ಮೆತ್ತ ಕಲಿಸ್ಕೊಬಾರ್ದು ರೀ, ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನಾನು ಈ ಉದ್ದಿನ ಬೇಳೆಯನ್ನು ಗೋಧಿ ಹಿಟ್ಟಿನಲ್ಲಿ ರುಬ್ಬಿ ಹಾಕಿ ಪೂರಿಯನ್ನು ಮಾಡಿ ತೋರಿಸ್ತಾಯಿದ್ದೀನಿ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರ್ತವೆ ರೀ. ಆ್ಯಕ್ಚುಲಿ ಎಣ್ಣೆ ಕರೋದ ಹೆಂಗತ್ತೆ ಹೆಲ್ದಿ ಅಂತ ಅನ್ನೋಕೆ ಹೋಗ್ಬೇಡ್ರಿ. ಮನೆಯಲ್ಲಿ ಎಲ್ಲ ಗೋಧಿ ಹಿಟ್ಟು ಈ ಥರ ಮಾಡ್ರೆ ಏನು ಒಳ್ಳೆ ಎಣ್ಣೆಯಲ್ಲೇ ಕರೆದಿರ್ತೀವಲ್ಲ, ಅದೇನು ಹೆಲ್ದಿಯಾಗಿರೇ ಇರ್ತದೆ. ಯಾವಾಗಾರ ಒಮ್ಮೆ ನಾವೇನು ಡೈಲಿ ಅಂತೂ ಎಣ್ಣೆಯಲ್ಲಿ ತಿನ್ನಲ್ಲ, ಯಾವಾಗಾರ ಒಮ್ಮೆ ಡೀಪ್ ಫ್ರೈ ಮಾಡಿ ತಿಂದ್ರೂ ಏನಾಗಲ್ಲ ನೋಡಿ. ಈ ರೀತಿ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಒಮ್ಮೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಇಲ್ಲಿದ್ದನ್ನು ಏನು ಮಾಡ್ತಾಯಿದ್ದೀನಿ, ನೀವು ಹಿಟ್ಟು ಹಚ್ಚಿನೂ ಲಟ್ಸ್ಕೋಬೋದು. ಅದನ್ನು ಚಪಾತಿ ತಗಡ ಮೇಲೆ ಒಂದು ಚೂರೇ ಎಣ್ಣೆ ಹಚ್ಚಿ ಲಟ್ಸ್ಕೊತೀನಿ ರೀ. ಆ ಹಿಟ್ಟು ಹಚ್ಚಿನೂ ಲಟ್ಟಿಸ್ಬೋದು. ಖರೆ ಅಲ್ಲಿ ಏನಾಗ್ತದೆ ರೀ, ಹಿಟ್ಟು ಹಚ್ಚಿ ಲಟ್ಸೋದ್ರಿಂದ ಎಣ್ಣೆಯಲ್ಲೆಲ್ಲ ಎಣ್ಣೆ ಹೊಗೆ ಆಡ್ತದೆ ರೀ ಆ ಒಣ ಹಿಟ್ಟದಿಂದ. ಅದಕ್ಕೆ ನಾನು ಸ್ವಲ್ಪನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಈ ಚಪಾತಿ ಮಾಡೋ ತಗಡ ಮೇಲೆ ಲಟ್ಟಿಸ್ಬಿಟ್ಟು ತೊಗೊಳತ್ತೀನಿ ರೀ ನೋಡಿ. ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸಿದ್ದೀನಿ. ತುಂಬ ತೆಳುಗೂ ಲಟ್ಸಿಲ್ಲ, ತುಂಬ ದಪ್ಪನೂ ಲಟ್ಸಿಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇದಕ್ಕೂ ಏನು ತುಂಬ ಎಣ್ಣೆ ಹಚ್ಚಿ ಲಟ್ಸೋದು ಅಂದರೆ ಇದೇನು ಭಾಳ ಎಣ್ಣೆ ಹತ್ತಲ್ಲ ರೀ. ಒಂದು 2 ಬಟ್ಟಿಗೆ ಎಷ್ಟು ಎಣ್ಣೆ ಹತ್ತಲ್ಲ ಅಷ್ಟೇ ಹಚ್ಚಿರೂ ಇದನ್ನು ಆರಾಮಾಗಿ ಲಟ್ಸ್ಕೊಬೋದು. ಇಲ್ಲ ನಮ್ಗೆ ಬೇಡ, ನೀವು ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ಅಂದ್ರೆ ಹಿಟ್ಟು ಹಚ್ಚಿ ಲಟ್ಸ್ಕೊರಿ. ನಿಮಗೆ ಯಾವ್ದು ಈಸಿನ ಆ ರೀತಿ ನೀವು ಇದನ್ನು ಮಾಡ್ಕೊರಿ. ಒಮ್ಮೆಲೆ ನೋಡಿರಿ, ಇಷ್ಟು ಪೂರಿಯನ್ನು ನಾನು ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ ನೋಡಿ. ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ, ಅವಾಗ ಏನಾಗ್ತದೆ ಒಂದು ಚೂರೂ ಎಣ್ಣೆ ಹಿಡಿಯೋದಿಲ್ಲ ರೀ. ಇಲ್ಲಿ ಸಕ್ಕರೆನೂ ಹಾಕಿಲ್ಲ, ಖರೆ ಪೂರಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿ. ಆ ಉದ್ದಿನ ಬೇಳೆ ತರಿಯಾಗಿ ಗ್ರೈಂಡ್ ಮಾಡಿರ್ತೀವಲ್ಲ, ಅದು ತಿನ್ನುವಂದು ಬಾಯಾಗಿ ಸಿಗ್ತದೆ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಇನ್ನೊಂದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರತ್ತವ ನೋಡಿರಿ ಪೂರಿ. ಅದಕ್ಕೆ ಹೇಳ್ತೀನಿ, ಹಿಟ್ಟನ್ನು ಮೆತ್ತ ಕಲಿಸ್ಕೋಬೇಡ್ರಿ, ಗಟ್ಟಿಯಾಗಿಯೇ ಕಲಿಸ್ಕೊರಿ.
2 ಪುರಿಯನ್ನು ಕರೆದ್ಬಿಟ್ಟು ತೋರಿಸಿದ್ದೀನಿ ನಾನು. ನೋಡಿರಿ, ಈಗ ಲಟ್ಸಿರೋ ಎಲ್ಲ ಪುರಿಗಳನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಪ್ಲೇಟನ್ನು ಹಚ್ತೀನಿ ರೀ ನಾನು. ನೋಡಿ, ಆ ಆಲೂಗಡ್ಡೆ ಪಲ್ಯನ ತೊಗೊಂಡಿದ್ದೀನಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದೆ ಮಾಡಿರುವ ಆಲೂಗಡ್ಡೆ ಪಲ್ಯ ರೀ ಇದು. ನೋಡಿ, ಪೂರಿಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನಿಂಬೆ ರಸನೂ ಇನ್ನೊಂದು ಸ್ವಲ್ಪ ಹುಳಿ ಇಷ್ಟ ಅನ್ನೋರು ತಿನ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಪೂರಿ. ನೋಡಿರಿ, ನೀವು ಬೇರೆ ಬೇರೆ ಎಷ್ಟೋ ರೀತಿಯಲ್ಲಿ ಪೂರಿ ಮಾಡ್ಕೊಂಡಿರ್ತೀರಿ, ಆದರೆ ಈ ರೀತಿ ಉದ್ದಿನ ಬೇಳೆನ ರುಬ್ಬಿ ಹಾಕಿನೂ ಪೂರಿ ಮಾಡಿ ನೋಡಿರಿ. ಒಂಚೂರು ಎಣ್ಣೆ ಹಿಡ್ದಿಲ್ಲ, ಮುರಿದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವು. ಈ ರೀತಿ ಮಾಡಿ ನೀವೇನು ಮಾಡ್ಬೋದು, ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿರಿ, ಎಲ್ಲ ಪೂರಿನೂ ಅಷ್ಟು ಚೆನ್ನಾಗಿಯೇ ಬಂದವ್ರಿ. ನೀವು ಇವನ್ ಏನು ಮಾಡ್ಬೋದು, ಟೊಮ್ಯಾಟೊ ಇರಲಾರ್ದೇನೂ ಈ ಪಲ್ಯನ ಮಾಡ್ಬೋದು. ಆ ರೀತಿಯೂ ಹೇಳಿದ್ರಿ. ನೀವು ಬರೀ ಆಮ್ಚೂರು ಪೌಡ್ರನ್ನ ಜಾಸ್ತಿ ಹಾಕಿದ್ರು ನಡೀತದೆ ರೀ. ನೋಡಿ, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್